ಮೈಸೂರಲ್ಲಿ ಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗ್ತು. ಲಿಂಗಾಯತರನ್ನ ಕಡೆಗಣಿಸಿದಕ್ಕೆ ಇದೊಂದು ಕಾರಣ ಇರಬಹುದು. ಕಾಂಗ್ರೆಸ್ ಹಿರಿಯ ನಾಯಕರಿಂದ ಲಿಂಗಾಯತರ ಕಡೆಗಣನೆ, ಪ್ರಬಲ ಸಮುದಾಯವನ್ನು ಕಡೆಗಣಿಸಿದ್ದೇ ಕಾಂಗ್ರೆಸ್ ಸೋಲಿಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೈಕಮಾಂಡ್ಗೂ ಕೂಡ ಲಿಂಗಾಯತ ಮುಖಂಡರು ಪತ್ರವನ್ನು ಬರೆದಿದ್ದಾರೆ. ಬಹಳ ವರ್ಷಗಳಿಂದಲೂ ಲಿಂಗಾಯತರನ್ನ ಕಾಂಗ್ರೆಸ್ ಪಕ್ಷ ಕಡೆಗಣಿಸಿದೆ ಅಂತ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹಳೆ ಮೈಸೂರಿನ ಯಾವ ಕ್ಷೇತ್ರಗಳಲ್ಲೂ ಲಿಂಗಾಯತರಿಗೆ ಟಿಕೆಟ್ ಕೂಡ ನೀಡಿಲ್ಲ. ಇನ್ನು ತುಮಕೂರಲ್ಲಿ ಲಿಂಗಾಯತರಿಗೆ ಅವಕಾಶ ಕೂಡ ಕಲ್ಪಿಸಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ನಿರ್ಲಕ್ಷ್ಯ ಧೋರಣೆಯಿಂದ ಕಾಂಗ್ರೆಸ್ ಸೋತಿದೆ ಅಂತ ಕಾಂಗ್ರೆಸ್ ಪಾಳ್ಯದ ಲಿಂಗಾಯತ ನಾಯಕರುಗಳೇ ಈಗ ಹೈಕಮಾಂಡ್ಗೆ ವರದಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯ ಲಿಂಗಾಯತ ನಾಯಕರು ಈಗ ದೂರು ಕೊಟ್ಟಿದ್ದಾರೆ ಆಲ್ರೆಡಿ. ಯಾಕೆ ಹಳೆ ಮೈಸೂರಲ್ಲಿ ಎಂಪಿ ಚುನಾವಣೆಯಲ್ಲಿ ಮಕಾಡೆ ಮಲಗ್ತು ಹಾಗಾದರೆ ಕಾಂಗ್ರೆಸ್ ಹಿರಿಯ ನಾಯಕರೇ ಅಂದರೆ ಲಿಂಗಾಯತರನ್ನ ಕಡೆಗಣನೆ ಮಾಡಿರುವ ಆರೋಪ ಈಗ ಬಲವಾಗಿ ಕೇಳಿ ಬರ್ತಾ ಇದೆ. ರಾಜ್ಯದ ಪ್ರಬಲ ಸಮುದಾಯ ಲಿಂಗಾಯತ ಸಮುದಾಯ, ಆ ಸಮುದಾಯವನ್ನು ಕಡೆಗಣಿಸಿದ್ದೇ ಸೋಲಿಗೆ ಕಾರಣ. ಈ ಬಗ್ಗೆ ಹೈಕಮಾಂಡ್ಗೂ ಕೂಡ ಲಿಂಗಾಯತ ಮುಖಂಡರು ಪತ್ರವನ್ನು ಬರೆದಿದ್ದಾರೆ. ಬಹಳ ವರ್ಷಗಳಿಂದಲೂ ಲಿಂಗಾಯತರನ್ನ ಪಕ್ಷ ಕಡೆಗಣಿಸಿದೆ ಅನ್ನುವಂತಹ ದೂರನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ರು. ಮುಖ್ಯವಾಗಿ ರಾಜ್ಯದಲ್ಲಿ ಪ್ರಬಲ ಲಿಂಗಾಯತ ನಾಯಕ ಅಂದರೆ ಶಾಮನೂರು ಶಿವಶಂಕರಪ್ಪನವರು ಅವಾಗವಾಗ ಅಸಮಾಧಾನ ಹೊರಗಡೆ ಹಾಕ್ತಾ ಇರ್ತಾರೆ. ಪಕ್ಷದ ಬೇರೆ ಬೇರೆ ನಾಯಕರುಗಳ ನಡವಳಿಕೆಗಳ ವಿರುದ್ಧವಾಗಿ ಆಗಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಶಾಮನೂರು ಶಿವಶಂಕರಪ್ಪನವರು. ಮುಖ್ಯವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ, ಬಣದ ಬಡಿದಾಟ ನಡೀತಾ ಇದೆ, ಒಂದು ವರ್ಗಕ್ಕೆ ಮಾತ್ರ ಪಕ್ಷ ಸೀಮಿತವಾಗಿದೆ, ಲಿಂಗಾಯತರನ್ನ ಕಡೆಗಣಿಸ್ತಾ ಇದ್ದಾರೆ, ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಅವ್ರನ್ನ ಪರಿಗಣಿಸ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಆಲ್ರೆಡಿ ಹೇಳಿದಾಗೆ 46 ಜನ ಅಭ್ಯರ್ಥಿಗಳು ನಿಂತ್ಕೊಂಡಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಅದರಲ್ಲಿ ಬರೋಬ್ಬರಿ 37 ಜನ ಗೆದ್ದಿದ್ದಾರೆ. ಏನು 136 ಜನ ಶಾಸಕರು ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ಗೆದ್ದಿದ್ದಾರಲ್ಲ, ಅದರಲ್ಲಿ ಲಿಂಗಾಯತರ ಪಾಲು ದೊಡ್ಡ ಮಟ್ಟದಲ್ಲೇ ಇದೆ. ನಿಂತಿರೋದು 46